ನಮ್ಮ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ನಾನು ಇವತ್ತಿನ ವಿಡಿಯೋ ಬಂದುಬಿಟ್ಟು ಶುಕ್ರವಾರ ಶನಿವಾರದ್ದು ವಿಡಿಯೋ ಹಾಕ್ತಾಯಿದ್ದೀನಿ. ಶುಕ್ರವಾರ ಗುಡ್ ಫ್ರೈಡೇ ಇತ್ತು, ಹಾಗಾಗಿ ಗುಡ್ ಫ್ರೈಡೇಗೆ ನಾನು ಗಂಜಿ ಮಾಡಿದ್ದೆ. ಗಂಜಿ ಮಾಡಬೇಕಾಗಿತ್ತು. ನಮ್ಮ ಮನೇಲಿ ಗಂಜಿನೂ ಚಟ್ನಿ ಮಾಡಿದ್ದೆ. ಹೆಸರು ಬೇಳೆನೂ ನುಚ್ಚು ಹಾಕ್ಬಿಟ್ಟು ಗಂಜಿ ಮಾಡಿದ್ದೆ. ಅದಕ್ಕೆ ಅಕ್ಕಿ ಹಾಕೋಂಗಿಲ್ಲ, ನುಚ್ಚು ಹಾಕ್ಬಿಟ್ಟೆ ಮಾಡಬೇಕು. ನಾನು ನುಚ್ಚು ಒಂದು ಗ್ಲಾಸ್ ನುಚ್ಚು ಹಾಕಿದ್ದೆ, ಒಂದು ಅರ್ಧ ಗ್ಲಾಸು ಹೆಸರುಬೇಳೆ ಹಾಕಿದ್ದೆ. ಹೆಸರುಬೇಳೆ ನುಚ್ಚು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನು ಒಂದು 4 ಭಾಗದಷ್ಟು ನೀರು ಹಾಕಿದ್ದೆ. 4 ಭಾಗದಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಬೇಯಿಸೋದಷ್ಟೇ, ಉಪ್ಪು ಹಾಕಿ ಬೇಯಿಸೋದಷ್ಟೇ, ಮತ್ತು ಇದಕ್ಕೆ ಏನೂ ಆ್ಯಡ್ ಮಾಡೋಂಗಿಲ್ಲ. ನಾವು ಹಾಗೆ ಮಾಡಬೇಕಾಗಿದೆ. ಹಾಗಾಗಿ ನಾನು ಇವಾಗ ಗಂಜಿ ಮಾಡ್ಕೊಳ್ತಿದ್ದೀನಿ. ಗಂಜಿ ಚೆನ್ನಾಗಿ ಕುದೀತಿದೆ ನೋಡಿ. ಗಂಜಿ ಚೆನ್ನಾಗಿ ತಿರುಗಿಸ್ಕೊಂಡು ಕುದಿಸ್ಕೋಬೇಕಾಗಿದೆ. ಚೆನ್ನಾಗಿ ಗಂಜಿ ನುಣ್ಣಗೆ ಬೇಯೋವರೆಗೂ, ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ಬೇಯಬಾರ್ದು. ಸ್ವಲ್ಪ ಅನ್ನತನೂ ಇರಬೇಕು, ಸ್ವಲ್ಪ ನೈಸಾಗಿ ಇದಾಗಿರಬೇಕು. ಗಂಜಿ ಆ ಥರ ಗಂಜಿ ಥರನೇ ಇರಬೇಕು. ಗಂಜಿ ಕುದೀತಾ ಇರಲಿ. ನಾನು ಇವಾಗ 2 ಥರ ಚಟ್ನಿ ಮಾಡ್ತಿದ್ದೀನಿ. ಇದು ಹೆಸರು ಬೇಳೆನ ಸ್ವಲ್ಪ ನಾವು ಘಮ ಬರೋವರೆಗೂ ಹುರ್ಕೊಂಡು ಅದಕ್ಕೆ ನಾನು 4 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಾನು ಇದನ್ನು ಚಟ್ನಿ ಮಾಡ್ಕೊಳ್ತಿದ್ದೀನಿ. ಈ ಚಟ್ನಿ ಗುಡ್ ಫ್ರೈಡೇಗೆ ಮಾಡೋದಿಲ್ಲ. ಮತ್ತು ನೋಡಿ, ಇವಾಗ ಇದು ಸುಮ್ಮನೆ ಟೇಸ್ಟ್ಗೋಸ್ಕರ ಮಾಡಿದ್ದೀನಿ. ಟೇಸ್ಟ್ಗೋಸ್ಕರ ಈ ಚಟ್ನಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಬಿಡೋಣ. ಅಷ್ಟೇ, ಒಗ್ಗರಣೆ ಹಾಕೋಂಗಿಲ್ಲ. ಹಂಗಾಗಿ ಇವಾಗ ಇದು ನೋಡಿ ಗುಡ್ ಫ್ರೈಡೇಗೆ ಮಾಡೋ ಚಟ್ನಿ ಇದು. ಇದನ್ನು ಹೆಸರು ಕಾಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ನಾವು ಅದರಲ್ಲಿ ಚಟ್ನಿ ಮಾಡಬೇಕಾಗುತ್ತೆ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋಂಗಿಲ್ಲ. ನಾವು ಚೆನ್ನಾಗಿ ಒಗ್ಗರಣೆ ಹಾಕಿ ಏನೂ ಮಾಡೋಂಗಿಲ್ಲ. ಬರೀ ಗಂಜಿಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಮಾತ್ರ ಮಾಡಬೇಕಾಗಿದೆ. ಹೆಸರು ಕಾಳನ್ನು ಚೆನ್ನಾಗಿ ಹುರ್ಕೋಬೇಕಾಗಿದೆ. ಕೆಂಪಗಾಗೋವರೆಗೂ ನಾವು ಕಲರ್ ಚೇಂಜ್ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗಿದೆ. ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಹುರ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ಹುರಿಬೇಕು. ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5-6 ನಿಮಿಷ ನಾವು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರ್ಗಿಸ್ಕೊಂಡು ಹುರ್ಕೋಬೇಕಾಗುತ್ತೆ. ನೋಡಿ, ಕೆಂಪಗಾಗೋವರೆಗೂ ಹುರ್ಕೊಂಡು ಇವಾಗ ನಾವು ಸೈಡ್ಗೆ ಚೆನ್ನಾಗಿ ಆರಕ್ಕೆ ಬಿಡೋಣ. ಆರಕ್ಕೆ ಬಿಟ್ಟು ಅದರಲ್ಲಿ ನಾವು ಇವಾಗ ಒಂದು ಸ್ವಲ್ಪ ಕಾಫಿ ಇಟ್ಕೊಂಡಿದ್ದೆ ಸೆಂಟ್ರಲ್ಲಿ. ಒಂದು 4 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ. ಅದರಲ್ಲೇ ಹುರ್ಕೊಳ್ಳುವಾಗ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇಷ್ಟನ್ನೇ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು. ನಾವು ಇದನ್ನು ಕೈಯಲ್ಲಿ ರುಬ್ಕೊಳ್ತಾರೆ, ಆವಾಗೆಲ್ಲ ನಾವು ಇಷ್ಟನ್ನೇ ಹಾಕಿ ಚಟ್ನಿ ಮಾಡ್ಕೋಬೇಕಾಗಿದೆ. ಗಂಜಿಗೆ ಮಾಡೋ ಚಟ್ನಿ ಇಷ್ಟೇನೇ. ಇಷ್ಟು ಶುಕ್ರವಾರ ಬೆಳಗ್ಗೆದಾಗಿತ್ತು, ಮಧ್ಯಾಹ್ನದ್ದು ಬೆಳಗ್ಗೆದು ಮತ್ತು ಇಷ್ಟಾಗಿತ್ತು. ನಾನು ಶುಕ್ರವಾರ ಇಷ್ಟೇ ನಾವು ಮಾಡಿದ್ದು ಗಂಜಿ ಮಾತ್ರ. ಮತ್ತು ಶನಿವಾರ ಬೆಳಗ್ಗೆ ನಾನು ಮಕ್ಕಳದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಹಾಗಾಗಿ ಕೇಸರಿ ಬಾತ್ ಮಾಡಿದ್ದೆ. ಕೇಸರಿ ಬಾತ್ಗೆ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನು ಒಂದು 1/4 ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಒಂದು 25 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಸ್ವಲ್ಪ 1 ಸೆಕೆಂಡ್ ಹುರ್ಕೋಬೇಕಾಗಿತ್ತು ಅಷ್ಟೇ. ಅದಕ್ಕೆ ನಾನು ದ್ರಾಕ್ಷಿ ಒಂದು 20 ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ 2.5 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡು ನೋಡಿ, ಇವಾಗ ಅದಕ್ಕೆ ಚೆನ್ನಾಗಿ ನಾವು ಘಮ ಬರೋವರೆಗೂ ಒಂದು 20 ನಿಮಿಷ ನಾವು ಹುರಿಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 20 ನಿಮಿಷ ನಾವು ಘಮ ಬರೋವರೆಗೂ ಹುರಿಬೇಕು. ಸೀದೋಗಬಾರ್ದು, ಕಲರು ಚೇಂಜ್ ಆಗಬಾರ್ದು. 20 ನಿಮಿಷ ಹುರಿದಾಗಿದೆ. 20 ನಿಮಿಷ ಹುರಿದಾದ್ಮೇಲೆ ನಾವು ಇವಾಗ 2 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ತಿನ್ನೋರಾದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ರವೆ ಎಷ್ಟು ಹಾಕ್ತೀವೋ ಅಷ್ಟು ಸಕ್ಕರೆ ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಪಕ್ಕದಲ್ಲಿ ನೀರು ಕುದಿಸ್ಕೊಂಡಿದ್ದೆ. ನಾನು ರವೆ ಎಷ್ಟು ಹಾಕಿದ್ದೀನೋ ಅಷ್ಟಕ್ಕೆ 4 ಭಾಗ ನೀರು ಹಾಕ್ಕೋಬೇಕಾಗುತ್ತೆ. ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೆ. ಕುದಿಸಿರೋ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಗಂಟಾಗೋದಿಲ್ಲ, ಇದೇನು ಗಂಟಾಗೋದಿಲ್ಲ. ನಾವು ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಒಂದು ಲಿಡ್ ಕ್ಲೋಸ್ ಮಾಡಿದರೆ ಸಾಕಾಗುತ್ತೆ. ಲಿಡ್ ಕ್ಲೋಸ್ ಮಾಡೋದು ನಮಗೆ ಸ್ಕಿಪ್ ಆಗಿಬಿಟ್ಟಿದೆ, ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಸ್ಟೋರೇಜು ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಕ್ಲಿಯರ್ ಮಾಡ್ಕೊಂಬರೋಷ್ಟೊತ್ತಿಗೆ ನಮಗೆ ಸ್ಕಿಪ್ ಆಗಿಬಿಟ್ಟಿದೆ. ನೋಡಿ, ಈ ಗ್ಯಾಪಲ್ಲಿ ನಾನು ಒಂದು ಲಿಡ್ ಕ್ಲೋಸ್ ಮಾಡಿದ್ದೆ ಒಂದು 5 ನಿಮಿಷ. ಓಪನ್ ಮಾಡಿದಾಗ ನೋಡಿ
ಈ ಥರ ರವೆ ಚೆನ್ನಾಗಿ ಹರಳ್ಕೊಂಡು ಗಟ್ಟಿಯಾಗಿತ್ತು ನೋಡಿ. ಇವಾಗ ಇದಕ್ಕೊಂದು 4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನೋಡಿ, ಅದಕ್ಕೆ ನಾವು ಮಾಡಿಕೊಂಡ್ರೆ ಹೋಟೆಲಲ್ಲಿ ತಿನ್ನೋ ಥರನೇ ಇರುತ್ತೆ ಟೇಸ್ಟು. ಹೋಟ್ಲಲ್ಲಿ ಯಾವ ಥರ ತಿಂತೀವೋ ಅದೇ ಥರ ಟೇಸ್ಟ್ ಬರುತ್ತೆ. ಇದಕ್ಕೆ ನಾವು ಪೈನಾಪಲ್ ಹಾಕ್ಕೊಬೋದು, ಬಾಳೆಹಣ್ಣು ಹಾಕ್ಕೊಬೋದು, ಮಾವಿನ ಹಣ್ಣು ಹಾಕ್ಕೊಬೋದು, ಯಾವ ಹಣ್ಣು ಬೇಕಾದ್ರೂ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಪೈನಾಪಲ್ ಹಾಕಿ ಕೂಡ ಒಂದಿನ ಕೇಸರಿ ಬಾತ್ ಮಾಡಿ ತೋರಿಸ್ತೀನಿ ನಾನು ಇವಾಗ ನೋಡಿ. ಇವಾಗ ಮತ್ತೆ ಇದಕ್ಕೆ ಮಧ್ಯಾಹ್ನಕ್ಕೆ ಅನ್ನ ಮಾಡ್ತಿದ್ದೆ. ಅನ್ನ ಮಾಡಿಕೊಂಡು ಮಶ್ರೂಮ್ ಗ್ರೇವಿ, ಮಶ್ರೂಮ್ ಅಣಬೆ ಸಾರು ಮಾಡಿದ್ದೆ ನೋಡಿ. ಇವಾಗ ಇದಕ್ಕೆ ಅನ್ನ ಮಾಡ್ಕೊತಾ ಇದ್ದೀವಿ. ಅನ್ನ ಮಾಡ್ಕೊಂಡು ಇವಾಗ ಅಕ್ಕಿ ಹಾಕ್ಕೊಂಡು ಉಪ್ಪು ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಚಿಕ್ಕದೊಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ 1 ಇಂಚಿನಷ್ಟು ಶುಂಠಿ, 1 ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಟೊಮೆಟೊನ, ನಾಟಿ ಟೊಮೆಟೊ, ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಫಾರಮ್ ಟೊಮೆಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮೆತ್ತಗಾದರೆ ಸಾಕು, ತುಂಬ ಏನು ಫ್ರೈ ಆಗೋದು ಬೇಕಾಗಿಲ್ಲ, ಕಲರ್ ಚೇಂಜ್ ಆಗೋದೇನು ಬೇಕಾಗಿಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನು ಬರೀ ಚಕ್ಕೆ ಲವಂಗ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ನೋಡಿ. ಇವಾಗ ಅದಕ್ಕೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ ನೋಡಿ. ಇವಾಗ ನಾನು ಮಶ್ರೂಮ್ 400 ಗ್ರಾಮ್ ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡಿದ್ದೆ, ಒಂದು 4-5 ಸರಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಗೊಬ್ಬರ ಎಲ್ಲ ಇರುತ್ತೆ, ಹಂಗಾಗಿ ಡಸ್ಟ್ ಎಲ್ಲ ಇರುತ್ತೆ, ಕ್ಲೀನಾಗಿ ತೊಳ್ಕೊಬೇಕು. ಕ್ಲೀನಾಗಿ ತೊಳ್ಕೊಂಡು ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ. ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನಾವು ಎಣ್ಣೆ ಬಿಡೋ ತನಕ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಇದು ಸಾರಾಗಿರೋದ್ರಿಂದ ನಾವೇನು ಎಣ್ಣೆ ಬಿಡೋ ತನಕ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನೊಂದು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿ ಬರಲಿ. ನಾವು ಮಶ್ರೂಮ್ ನೀರು ಬಿಡೋ ತನಕ ಹಾಕ್ಕೊಂಡ್ರೆ ನಮಗೆ ನೀರಿನ ಹದ ನಮಗೆ ಗೊತ್ತಾಗುತ್ತೆ, ಮತ್ತು ಉಪ್ಪು ಖಾರನೂ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ನೋಡಿ. ಉಪ್ಪು ಹಾಕೋದಕ್ಕೂ ನಮಗೆ ಹದ ಗೊತ್ತಾಗ್ಬಿಡುತ್ತೆ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇಷ್ಟೇ, ನಮಗೆ ಮಶ್ರೂಮ್ ತುಂಬ ಹೊತ್ತೇನು ಕುದಿಯೋ ಅವಶ್ಯಕತೆ ಇಲ್ಲ. ನಮ್ಗೆ ಹಸಿ ವಾಸನೆ ಹೋಗೋವರೆಗೂ ಕುದ್ರೆ ಸಾಕಾಗುತ್ತೆ. ಅಷ್ಟರಲ್ಲೇ ಮಶ್ರೂಮ್ ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ನೋಡಿ ಮಶ್ರೂಮ್ ಬೆಂದಿದೆ, ಮಶ್ರೂಮ್ ಬೆಂದಾಗಿದೆ. ಇವಾಗ ನಾವು ಮಶ್ರೂಮ್ ಕರಿ ರೆಡಿಯಾಗಿರುತ್ತೆ ಮುಕ್ಕಾಲು ಭಾಗ ಆಗಲೇ. ಇವಾಗ ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಅದಕ್ಕೆ ನಾವು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ನಾವು ಇವಾಗ ಅದಕ್ಕೇನೆ ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ರುಚಿಗೆ ನೋಡ್ಕೊಂಬಿಡೋಣ. ರುಚಿ ನೋಡಿಕೊಂಡು ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. 2 ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕಿದ್ದೀನಿ. ಇವಾಗ ನೋಡಿ ಮಶ್ರೂಮ್ ಗ್ರೇವಿನೂ ರೆಡಿಯಾಗಿದೆ. ನಾನು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಅನ್ನನೂ ರೆಡಿಯಾಗಿದೆ. ಮತ್ತು ಚಪಾತಿ ಮಾಡಿದ್ವಿ, ಚಪಾತಿನೂ ಹಾಕಿದೆ. ಮಶ್ರೂಮ್ ಗ್ರೇವಿ, ಅನ್ನ, ಚಪಾತಿ ಎಲ್ಲ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.